ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಾನು ಎಲ್ಲಿದ್ದೀನಿ ಮತ್ತು ಏನು ಫಂಕ್ಷನ್ ನಡೀತಾ ಇದೆ, ಏನಿಲ್ಲ, ಈ ಥರ ಡೆಕೋರೇಷನ್ ಯಾಕೋಸ್ಕರ ಮಾಡ್ತಿದ್ದಾರೆ, ಮತ್ತು ಇದು ನಾನು ಎಲ್ಲಿ ಕೆಲಸ ಮಾಡ್ತಾ ಇರೋದು, ಹಾಗೆ ನಿಮ್ಮ ಹತ್ರ ಒಂದು ಖುಷಿ ವಿಚಾರನೂ ಕೂಡ ಹಂಚ್ಕೋಬೇಕು. ಮತ್ತು ಇನ್ನೊಂದು, ನನ್ನ ಮಗನ ಕೈ ಏಟಾಗಿತ್ತಲ್ಲ, ಅದರಿಂದನೂ ಕೂಡ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನನ್ನ ಮಗನ್ನೇ ನೋಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಏನು ಪ್ರೋಗ್ರಾಮ್ ಅಂತ ನೋಡ್ಕೊಂಡು ಬರೋಣ. ನೋಡಿ, ಎಲ್ಲ ಥರ ಡೆಕೋರೇಷನ್ ಮಾಡೋಕ್ಕೋಸ್ಕರ ಇವರು ಅನುರಾಧ ಅಂತ, ಇವರು VLA ರಾಜಮೌರೆ, ಇವರು ರಾಜಮೌರ್ ರಂಪಪುರದವರು, ಇವರು ನಮ್ಮ ಮೇಡಮು, ಇವರು ಕಾಳಿಸಿದ್ದುಂಡಿ ಜಯಲಕ್ಷ್ಮಿ ಅಕ್ಕ ಅವರು. ನೋಡಿ, ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ನಾಳೆ ಎಲ್ಲ ಥರದ್ದು ನಡೀತಾ ಇದೆ. ಅನುಷಾ, ಅಲ್ಲಿ ನಿಂತಿರೋದವ್ರ ಪಾಪು, ಅದು ನಿಂತಿರೋದವ್ರ ಮನೆಯವರು. ನೋಡಿ, ಉತ್ತರಮ್ಮನ ದೇವಸ್ಥಾನ. ಏನು ಪ್ರೋಗ್ರಾಮಪ್ಪ ಅಂತ ಹೇಳಿದರೆ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಇಲ್ಲಿ ಧಾರ್ಮಿಕ ಮತ್ತು ಸಾಮೂಹಿಕ ಲಕ್ಷ್ಮೀ ಪೂಜೆನ ಏರ್ಪಡಿಸಿದರು. ಹಾಗಾಗಿ ನಾವು ಇಲ್ಲಿ ಅದರ ಪೂರ್ವ ತಯಾರಿಗೆ ನಾವು ಬಂದಿದ್ವಿ. ಇಲ್ಲಿ ಅಲಂಕಾರಕ್ಕೆಲ್ಲ ಯಾವ ಥರ ಸ್ಟೇಜ್ಗಳ ವ್ಯವಸ್ಥೆ ಎಲ್ಲ ಮಾಡಿದರು, ಮತ್ತು ನಮಗೆ ಎಷ್ಟು ಊರಿನ ಜನ ಸಪೋರ್ಟ್ ಮಾಡಿದ್ರು, ಎಷ್ಟು ಊರಿನ ಜನ ಸೇರಿದ್ರು ಈ ಪ್ರೋಗ್ರಾಮ್ಗೆ ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನಾಳೆ ಬೆಳಿಗ್ಗೆ ಪೂಜೆ ಇರೋದ್ರಿಂದ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇಲ್ಲಿ ತರಕಾರಿಗಳು ಮತ್ತು ಸೊಪ್ಪು, ದಿನಸಿ ಸಾಮಾನುಗಳು ಎಲ್ಲ ತೊಗೊಂಡು ಬಂದಿದ್ದರು. ಹಾಗಾಗಿ ನಾವು ದಿನಸಿ ಸಾಮಾನುಗಳನ್ನೆಲ್ಲನೂ ಎತ್ತಿ ಒಂದು ಕಡೆ ಎಲ್ಲ ಸವರಿಸಿ ಒಂದು ಕಡೆ ಎಲ್ಲ ಮಡಗ್ತಾ ಇದ್ವಿ. ಅದಾದಮೇಲೆ ನಾಳೆ ಕಳಸ ಪೂಜಿಸ್ಬೇಕಲ್ವ, 9 ಕಳಸ ಪೂಜಿಸ್ಬೇಕು ಅಂತ ಹೇಳಿದರು ನಮ್ಮ ಮೇಡಮು. ಹಾಗಾಗಿ ನಾವು 9 ಕಳಸಕ್ಕೆ ಕಾಯಿನ, ಚೆನ್ನಾಗಿರೋ ಕಾಯಿನ, ಅಂದರೆ ಕಣ್ಣು ಕಾಣಿಸ್ಬಾರ್ದು ಮತ್ತು ಎಲ್ಲೋ ಒಂದು ಸ್ವಲ್ಪ ಬಿರುಕು ಬಿಟ್ಟಿರಬಾರ್ದು, ಆ ಥರ ಕಾಯಿಗಳನ್ನ ಹುಡುಕಿ ನಾವು ಕೂಡ ತೊಗೊಂಡೋಗ್ಬಿಟ್ಟು ಅಲ್ಲಿ ಮಡಗ್ತಾ ಇದ್ವಿ. ಅಲ್ಲಿ ಎಲ್ಲ ದಿನಸಿ ಸಾಮಾನುಗಳೆಲ್ಲನೂ ತೊಗೊಬಂದಿದ್ರಲ್ಲ, ಅದೆಲ್ಲನೂ ಒಂದು ಕಡೆ ಮಡಗ್ತಾಯಿದ್ರು. ಟೈಮಿಗೆ ಎಷ್ಟಾಗೈತೆ ಅಂತಂದರೆ 8:45 ಆಗೈತೆ ಗೈಸ್. ನೋಡಿ ಎಷ್ಟು ಕತ್ಲೆ, ಇನ್ನೂ ಎಷ್ಟೊತ್ತಾಯ್ತದೋ ಅನ್ನೋದು ಗೊತ್ತಿಲ್ಲ. ಡೆಕೋರೇಷನಲ್ಲಿ ಮಾಡ್ತವ್ರೆ. ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಕ್ಲೀನ್ ಮಾಡಿ ಈಗ ಮ್ಯಾಟೆಲ್ಲನೂ ನೀಟಾಗಿ ಹಾಸಿದ್ರು. ಅದಾದಮೇಲೆ ಚೇರ್ಗಳೆಲ್ಲನೂ ನೀಟಾಗಿ ಮಡಗಾಯಿತು. ಬೆಳಿಗ್ಗೆಗೆ ಸ್ವೀಟ್ ಮಾಡಬೇಕಲ್ವ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿ ಸಿಹಿ ಬೂಂದಿ ಮಾಡಿದರು. ನಾವು ಡೆಕೋರೇಷನ್ ಎಲ್ಲ ಮುಗಿಸಿ, ಮತ್ತು ಇಲ್ಲಿ ಊಟ ಕೂಡ ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಟೊಮೆಟೊ ಬಾತ್ ಮಾಡಿಕೊಟ್ಟಿದ್ರು, ಭಟ್ರು ಮಾಡಿಕೊಟ್ಟಿದ್ರು. ಅದನ್ನು ಊಟ ಮಾಡಿಕೊಂಡು ಎಲ್ಲ ಮನೆಗೆ ಹೋಗೋ ತನಕ ಒಂದು 9:30, 9:45 ಆಗಿತ್ತು. ಕತ್ಲೆಯಲ್ಲಿ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಅಂತ ಬನ್ನಿ ನೋಡೋಣ. ಹಾಯ್ ಗಾಯ್ಸ್, ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನೈಟ್ ವಿಡಿಯೋ ಬರೀ ಒಂದು 3 ನಿಮಿಷದ್ದಾಗಿತ್ತು. ಹಾಗಾಗಿ ನಾನು ಅದನ್ನೇನು ಬರೀ ಸ್ವಲ್ಪ ಇದೆಯಲ್ಲ, ಅದನ್ನೇನು ವೀಡಿಯೋ ಮಾಡೋದು ಅಂದ್ಬಿಟ್ಟು ನಾನು ಎರಡನ್ನೂ ಕೂಡ ಒಟ್ಟಿಗೆ ಅಪ್ಲೋಡ್ ಮಾಡೋಣ. ನೈಟ್ ವಿಡಿಯೋ ಮತ್ತು ಡೆಕೋರೇಷನ್ ವಿಡಿಯೋ ಆಗಿರ್ಬೋದು, ಪೂಜೆ ಕಾರ್ಯಕ್ರಮದಾಗಿರ್ಬೋದು, ಎರಡನ್ನೂ ಒಟ್ಟಿಗೆ ಅಪ್ಲೋಡ್ ಮಾಡೋಣ ಅಂತೇಳಿ ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಉತ್ತರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅದಾದಮೇಲಿಂದ ಅಲ್ಲಿ ಟ್ರೈಗಳೆಲ್ಲ ಇದ್ವಲ್ವ, ಹಾಗಾಗಿ ಟ್ರೈ ತೊಗೊಬನ್ನಿ ಅಂತ ಹೇಳಿದ್ರು. ನಾನಿಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಟ್ರೈ ತಗೊಬರೋದ ಅಂತ ಹೋಗ್ತಾಯಿದ್ದೆ. ಇಲ್ಲಿ ಸೌಂಡು ಸ್ಪೀಕರ್ ಜಾಸ್ತಿ ಹಾಕಿದ್ರಲ್ವ, ಅದರಲ್ಲೂ ಕಾಪಿರೇಟ್ ಅಂತ ಬರುತ್ತೆ, ದೇವ್ರ ಸಾಂಗ್ಗಳೆಲ್ಲ ಹಾಕಿದ್ರು. ಕಾಪಿರೇಟ್ ಅಂತ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಮ್ಯೂಟ್ ಮಾಡಿದೆ, ಫುಲ್ಲು ಮ್ಯೂಟ್ ಮಾಡಿದೆ. ನಾವು ಈಗ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳೋದಾದರೆ, ಇದರಲ್ಲಿ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋವಂಥದ್ದು ತುಂಬಾ ಮುಖ್ಯ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ಆಶಾ ಮೇಡಮ್ ಇದರಲ್ಲಿ ತುಂಬಾ ನಮಗೂ ಕೂಡ ಸಪೋರ್ಟ್ ಮಾಡಿಕೊಂಡು ಅವರು ಕೂಡ ತುಂಬ ಚೆನ್ನಾಗಿ ಆ ಕೆಲಸ ಮಾಡಿದ್ರು. ಯಾಕಂದರೆ ಪ್ರತಿಯೊಬ್ಬರು ಮನೆಗೂ ಇನ್ವೈಟ್ ಮಾಡೋದಾಗಿರ್ಬೋದು, ಮತ್ತು ಪಂಚಾಯತಿ ಇಲಾಖೆಯಲ್ಲಿ ಇರೋ ಮೆಂಬರ್ಸ್ಗಳನ್ನ ಇನ್ವೈಟ್ ಮಾಡೋದಾಗಿರ್ಬೋದು,
ಮತ್ತು ಊರಿನ ಯಜಮಾನ್ರುಗಳಿರ್ತಾರಲ್ಲ ಅವರೆಲ್ಲರನ್ನೂ ಇನ್ವೈಟ್ ಮಾಡಿರೋ ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ನಮಗೆ ಸಪೋರ್ಟ್ ಮಾಡಿರೋದು ಯಾವ ಊರಪ್ಪ, ಎಷ್ಟು ಊರು ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಚಿಕ್ಕಂಗ್ನಳ್ಳಿ, ಕಾಳಿಸಿದ್ನಹುಂಡಿ, ಹಂಪಾಪುರ ಮತ್ತು ಮಸೀದಿ ಬೀದಿ, ಹೆಬ್ಬಾಡಿ ಹುಂಡಿ, ಹುಳ್ಳಿಕ್ಯಾತ್ನಹಳ್ಳಿ, ಸುಗ್ನಳ್ಳಿ ಇಷ್ಟು ಊರಿನ ಮೆಂಬರ್ಸ್ಗಳು ಜನಗಳು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇವ್ರುಗಳೆಲ್ಲ ಬೆಂಬಲ, ಇವ್ರುಗಳೆಲ್ಲ ಸಪೋರ್ಟ್ ಇಲ್ಲದೇ ನಮ್ಗೆ ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಇವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ पादयोः पाद्यपाद्यं समर्पयामि हस्तयोः अर्घ्यमर्घ्यं समर्पयामि मुखाम्बुजे आचमनं समर्पयामि मूलाकन्दां उत्तरमुक्षहुताः भस्मवैकल्पयामि धूमन्तारयामि हरिद्राचूर्णं समर्पयामि नानाविध परिमलपत्रपुष्पाञ्जलिं समर्पयामि आङ्गिकोटरि आचमनं समर्पयामि Ambakam Nagamaha Sandapatavana Muladana Chota Ava Vasmavikatyami Durkandayami Namaha Om Deepasai Namaha Om Lokasyokamnaki Namaha Om Dharmadilai Namaha Om Surulai Namaha Om Lokamaki Namaha Om Padmapriyai Namaha Om Padma ಅಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. ಮತ್ತು ಮಹಾಮಂಗಳಾರತಿ ಆಗೋದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮತ್ತು ಫ್ರೆಂಡ್ಸ್ ಎಲ್ಲ ಉತ್ತರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಉತ್ತರಮ್ಮನ ದೇವಸ್ಥಾನದಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡಾಯಿತು. ಇವಾಗ ಹೇಳ್ತೀನಿ ನೋಡಿ, ದೇವಸ್ಥಾನದ ಹತ್ರನೇ ಹೇಳಬೇಕು. ಏನಪ್ಪ ಖುಷಿ ವಿಚಾರ ಅಂತ ಹೇಳೋಕ್ಕೋದ್ರೆ ನನಗೆ 500 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಅದರದ್ದು ತುಂಬಾ ಖುಷಿ ಇದೆ. ನಾನು ನಿಜ ಅಂದ್ಕೊಂಡಿರಲಿಲ್ಲ ಈ ಥರ ಸಪೋರ್ಟ್ ಮಾಡ್ತೀರಾ. 500 ಜನ ಸಂಪಾದನೆ ಮಾಡೋದು ಇಷ್ಟೊಂದಾರಿ ಲೇಟ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಆದರೆ 500 ಜನ ಕೊನೆಗೂ ನನಗೆ ಕಂಪ್ಲೀಟ್ ಆಯಿತು. ನನಗದೊಂದು ಖುಷಿ ತುಂಬಾ ಇದೆ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನೀವೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವುಗಳೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಮಹಾಮಂಗಳಾರತಿ ಇದೆ, ಬೇಗ ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ಕೂಡ ಮಹಾಮಂಗಳಾರತಿ ನೋಡಿದ್ರಲ್ವ ಮಹಾಮಂಗಳಾರತಿ ಎಲ್ಲ ಹೇಗಾಯಿತು ಅಂತ. ಪೂಜೆ ಕಾರ್ಯಕ್ರಮ ಅಂತ ತುಂಬಾ ಚೆನ್ನಾಗಿತ್ತು. ಇದು ಸಾಮೂಹಿಕವಾಗಿ ಮಾಡಿರೋದ್ರಿಂದ ಎಲ್ಲ ಮೆಂಬರ್ಸ್ಗಳೆಲ್ಲ ಬಂದಿದ್ದರು ಮತ್ತು ಸುತ್ತಮುತ್ತ ಊರಿನ ಜನಗಳೆಲ್ಲ ಬಂದಿದ್ದರು. ನಾನು ಇಲ್ಲಿ ಅರಿಶಿನ ಕುಂಕುಮ ತೊಗೊಂಡು ತಾಯಿಗೆ ಪೂಜೆನೂ ಕೂಡ ಮಾಡಿದ್ವಿ. ಅದರಲ್ಲೂ ನಾನು ನಮ್ಮ ಮನೇಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಮಾಮೂಲಿ ಪೂಜೆ ಮಾಡ್ತೀವಿ ಅದೊಂದೇ. ಯಾಕಂದರೆ ಕಳಸ ಪೂಜೆ ಅಲ್ಲ, ಆಗ್ಲಿಂದನೂ ಸಾಂಪ್ರದಾಯಿಕವಾಗಿ ನಾವು ಕಳಸ ಪೂಜಿಲ್ಲ. ಮತ್ತು ಇವಾಗ ಹಿರಿಕರು ಹೇಗೆ ಮಾಡಿರ್ತಾರೋ ಅದೇ ರೀತಿ ನಾವು ಪೂಜೆ ಕಾರ್ಯಕ್ರಮ ಮಾಡಬೇಕಲ್ವಾ. ಹಾಗಾಗಿ ಮಹಾಲಕ್ಷ್ಮಿ ಪೂಜೆನ ನಾನು ಯಾವತ್ತೂ ಮಾಡಿರಲಿಲ್ಲ. ಮಾಮೂಲಿ ದೇವ್ರಿಗೆ ಪೂಜೆ ಒಂದು ಮಾಡಿದೆ ಅಷ್ಟೇ. ಇದೇ ಫಸ್ಟು ನಾನು ಈ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕೂಡ ನಮ್ಮ ಕೈಲಾದಷ್ಟು ನಾವು ಮಾಡಬೇಕು. ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಂಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು ಅದೇ ಥರ ನಾವು ಕೂಡ ನಿಂತು ಪೂಜೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾವು ನಡೆಸ್ಕೊಟ್ವಿ. ಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತು. ಈಗ ನೆಕ್ಸ್ಟು ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅದ್ರ ಮಧ್ಯದಲ್ಲೇ ಕೂಡ ಆ ಮಕ್ಕಳುಗಳ ಪ್ರೋಗ್ರಾಮು ಕೂಡ ಇರುತ್ತೆ. ಬನ್ನಿ ನೋಡೋಣ. ನಮ್ಮ ಚಿಕ್ಕಂಗ್ನಳ್ಳಿ ಮಾಜಿ ಅಧ್ಯಕ್ಷರು ಸದಸ್ಯರಾದ ಸತೀಶ್ ಅಣ್ಣವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ನಿರ್ದೇಶಕರಾದ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಂಗ್ನಳ್ಳಿ ಎಂ ಶಿವಣ್ಣನವರು ಸಹ ಬಂದಿದ್ದಾರೆ. ವೇದಿಕೆ ಮೇಲೆ ಹಾಕಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಚಿಕ್ಕಂಗ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ
ಚೆನ್ನಮ್ಮನವರು ಸಹ ಆಗಮಿಸಿದ್ದಾರೆ, ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಉತ್ಪೂರ್ವಕ ಮನವಿಯಿಂದ ಕೇಳ್ಕೊತಾ ಇದ್ದೀವಿ. ಇದ್ರು ಸಹ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿರ್ದೇಶಕರು ಎಪಿಎಂಸಿ ಅಕಾಡೆಮಿಗೆ ಇವರು ವೇದಿಕೆಗೆ ಆಸನ ವಹಿಸುವಂತೆ ವಿನಂತಿಸಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಹಾಗೂ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತಿನ ದಿನ ವಿಶೇಷವಾಗಿ ಸಾಮೂಹಿಕ ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಮೊದಲನೇದಾಗಿ ಸುದೀಕ್ಷಾ ಹಾಗೂ ಗೌತಮಿ ತಂಡದವರಿಂದ ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ. ಶಿವಲಿಂಗ ನಡೆಸಿಲಿಂಗ ಏನೇನು ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ ನಡೆಸಿ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ ಹರ. असतो मा सद्गमय समतो मा ज्योतिर्गमय मृत्योर्मा अमृतंगमय. ओम शांति शांति शांति. ಇರ್ಬೋದು, ಕಷ್ಟದಲ್ಲಿರುವವರು ಇರ್ಬೋದು, ಅವರಿಗೆ ಯಾವ ರೀತಿಯ ಸೇವೆಗಳನ್ನು ನಾವು ಮಾಡಬಹುದು ಅಂತೇಳಿ ಹೇಳಿ ಇವತ್ತು ಅಂತಹ ವಹಿಸಿಕೊಂಡಿರುವಂತಹ ಸತೀಶ್ ಅವರೇ ಹಾಗೂ ಇವತ್ತು ವಿಶೇಷವಾಗಿ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಬಂದಿರುವಂತಹ ಶ್ರೀ ವಿನೋದ್ ಕುಮಾರ್ ಅವರೇ ಹಾಗೂ ಎಲ್ಲ ಶ್ರೀಮತಿ ಚೆನ್ನಮ್ಮನವರಿದ್ದಾರೆ, ದೇವೇಗೌಡರು ಇದ್ದಾರೆ, ಶ್ರೀ ಎಂ ಶಿವಣ್ಣನವರಿದ್ದಾರೆ, ಶ್ರೀ ಕೆ ರಾಮೇಗೌಡರಿದ್ದಾರೆ, ಆನಂತರ ಶ್ರೀ ಜಯಸ್ವಾಮಿ ಅವರಿದ್ದಾರೆ, ದೀಪಿಕಾ ರಾಜೇಶ್ ಅವರಿದ್ದಾರೆ, ಕಾಳೇಗೌಡರಿದ್ದಾರೆ, ತುಂಬಾ ಜನ ಇಲ್ಲಿ ಇದ್ದಾರೆ. ನಾನು ಎಲ್ಲರ ಹೆಸರು ಹೇಳ್ತಾ ಇಲ್ಲ, ಆದರೆ ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಗುರುತಿಸ್ಕೊಳ್ತಾ. ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಮಾಡಿಸಿದ್ರು ಅಂತ ಹೇಳಿದ್ನಲ್ಲ, ಇಲ್ಲಿ ನನ್ನ ಮಗ ಕೈ ಬ್ಯಾಂಡೇಜ್ ಹಾಕಿದ್ದಾನೆ ನೋಡಿ, ಅವನೇ ನನ್ನ ಮಗ ಸಿದ್ಧಾರ್ಥು. ನೀವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿ ನೋಡಿರ್ತೀರ. ಮತ್ತು ಅವ್ನ ಕೈ ನೋವು ಇವಾಗ ಹೆಂಗಾಯ್ತಪ್ಪ ಅಂತಂದರೆ ಅದಕ್ಕೆ ಹೇಳಿದ್ದು ಇನ್ನೂ ಒಂದು ಖುಷಿ ವಿಚಾರ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಹೇಳಿದ್ನಲ್ಲ, ಇದೇ ವಿಚಾರ ಕೂಡ ಹೌದು. ನನ್ನ ಮಗ ಬಿದ್ದು ಪಾಪ ಅವನಿಗೆ ಕೈ ನೋವಾಗ್ಬಿಟ್ಟಿತ್ತು, ಅದರಲ್ಲೂ ಮೂಳೆ ಅವನಿಗೆ ಮುರಿದೇ ಹೋಗಿತ್ತು. ಕೈ ಮೂಳೆ ಮುರಿದೋಗಿರೋದ್ರಿಂದ ನಾನು ಅದ್ರ ಬಗ್ಗೆಗೂ ಕೂಡ ನಾನು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ. ಮತ್ತು ಇನ್ನೊಂದು ಅವನ ಸ್ಕೂಲ್ಗೂ ಕೂಡ ಸುಮಾರು 3 ತಿಂಗಳು 2.5-3 ತಿಂಗಳಾಯಿತು ನನ್ನ ಮಗನ ಸ್ಕೂಲು ಕಳಿಸಿ. ಸೇಮ್ ಹಿಂದಕ್ಕೆ ಬಾಣ್ತಿಗೆ ಆರೈಕೆ ಮಾಡ್ತಾರಲ್ಲ ಅದೇ ಥರ ನಾನು ಆರೈಕೆ ಮಾಡಿದ್ದೀನಿ ನನ್ನ ಮಗನಿಗೆ. ಮತ್ತು ಅವನಿಗೆ ಫಸ್ಟ್ ಅವನ್ನ ಕರ್ಕೊಂಡೋಗಿ ತೋರಿಸಿದ್ದು ಹಾಸ್ಪಿಟಲಲ್ಲಿ ಫಸ್ಟ್ ತೋರಿಸಿದ್ದು ಅವ್ನ ಕೈ ಒಂದು ಸ್ವಲ್ಪನೂ ಗುಣಮುಖ ಆಗಿರಲಿಲ್ಲ. ಅದಾದಮೇಲೆ ನಾವು KM ದೊಡ್ಡಿ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಮಳವಳ್ಳಿಯಿಂದ ಮುಂದೆ ಅಲ್ಲಿಗೆ ಕರ್ಕೊಂಡೋಗಿ ಅವ್ನ ಕೈ ಕಟ್ಟಿಸಿ ಅವನಿಗೆ ವಾಸಿ ಮಾಡಿದ್ವು. ಇವಾಗ ಅವನಿಗೆ ಪೂರ್ತಿ ಮೂಳೆ ಚೆನ್ನಾಗಿ ಕೂಡ ಐತೆ. ಇದೊಂದು 15 ದಿನ ಬಿಟ್ಟು ಅವ್ನ ಕೈಯಿಂದು ಬ್ಯಾಂಡೇಜ್ ಐತಲ್ಲ ಅದನ್ನು ನೀವೇ ತೆಗೆದುಬಿಡಿ ಅಂತ ಹೇಳಿದ್ರು. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಆಪ್ರೇಷನ್ ಮಾಡೋ ಸ್ಥಿತಿಲಿದ್ದಿದ್ದ ಕೈನ ನನ್ನ ಮಗನ ಕೈನ ಇಷ್ಟು ಚೆನ್ನಾಗಿ ಅವರು ಒಂದು ಸ್ವಲ್ಪನೂ ಆಪ್ರೇಷನ್ ಯಾವುದೇ ರೀತಿ ಆಪ್ರೇಷನ್ ಇಲ್ಲದೆ ಬರೀ ಮೂಳೆನ ಈ ಬ್ಯಾಂಡೇಜ್ ಏನೋ ಹಾಕ್ತಾನೆ ಕಟ್ಟಾಕ್ತಾರಲ್ಲ ಆ ಥರ ಕಟ್ಟಾಕಿ ನನ್ನ ಮಗನ ಕೈನ ವಾಸಿ ಮಾಡಿದ್ದಾರೆ ಅಂತ ಹೇಳ್ತಾ, ಇಲ್ಲಿ ರಾಧಾ ಮ್ಯಾಮ್ ಮತ್ತು ಗೋಪಾಲ್ ಸರ್ ಕಡೆಯಿಂದ ನಮಗೆ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಸ್ಕೊಟ್ಟಿದ್ರು. ನಾವೇ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ರಾಧಾ ಮ್ಯಾಮ್ ಮತ್ತು ಗೋಪಾಲ್ ಸರ್ ಹತ್ರ ಮಾತಾಡಿದ್ವಿ. ಅದಕ್ಕೆ ಅವರು ಸರಿನಪ್ಪ ಆಯಿತು ಮೇಡಮ್ ಮಾಡಿಸ್ಕೊಡ್ತೀವಿ, ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು.
ಮತ್ತು ಗ್ರೂಪ್ ಡ್ಯಾನ್ಸ್ ಬಂದು 2 ಗ್ರೂಪ್ ಡ್ಯಾನ್ಸು. ಅದರಲ್ಲಿ ಒಂದು ಮಲೆನಾಡು ಅಡಿಕೆ, ಇನ್ನೊಂದು ಅತ್ತ ಕಾಣುತ್ತಿಲ್ಲ ಇತ್ತ ಕಾಣುತ್ತಿಲ್ಲ ನಾನೇ ನಿನ್ನ ಹಿಂದೆ ಅಂತ ನನ್ನ ಮಗ ಆಡ್ತಾ ಇರೋ ಡ್ಯಾನ್ಸ್ ಇದು. ಅದೇ ಡ್ಯಾನ್ಸೇ. ಇಲ್ಲಿ ಕಾಪಿರೈಟ್ ಅಂತ ಬರುತ್ತಲ್ವ, ಸೊ ಹಾಗಾಗಿ ನಾನಿಲ್ಲಿ ನೋಡಿದ್ರಲ್ವ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಅದಾದಮೇಲಿಂದ ನಮ್ಮ ಮಮತಾ ಮ್ಯಾಮ್ ಅವರು ನಿಮ್ಮ ವಲಯ ಮೇಡಪುರ ವಲಯ ಎಲ್ಲದರಲ್ಲೂ ಟಾಪ್ ಬರಲಿ ಅಂತ ಹೇಳಿ ಅವರು ಕೂಡ ನಮಗೆ ವಿಶ್ ಮಾಡಿದ್ರು. ಇಲ್ಲಿ ಕೆಲವೊಂದು ವೀಡಿಯೋಗಳು ಸ್ಕಿಪ್ ಆದವು, ಯಾಕಂದರೆ ನನ್ನ ಫ್ರೆಂಡು ಅನುಷನ್ ಮೊಬೈಲಲ್ಲಿ ಒಂದು ಸ್ವಲ್ಪ ವೀಡಿಯೋ ಇತ್ತು, ಆಮೇಲೆ ನನ್ನ ಫೋನಲ್ಲಿ ಕೂಡ ಒಂದು ಸ್ವಲ್ಪ ವೀಡಿಯೋ ಇತ್ತು. ಹಾಗಾಗಿ ನಾನಿಲ್ಲಿ ನನ್ನ ಫೋನಲ್ಲಿ ಎಷ್ಟಿದ್ವೋ ಅಷ್ಟನ್ನು ಮಾತ್ರ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದಾಯಿತು. ಇವರು ಕೂಡ ರಾಧಾ ಮ್ಯಾಮ್ ಅಂತ, ಇವರು ಕೂಡ ಭವಾನಿ ಕಾನ್ವೆಂಟ್ ಟ್ರಸ್ಟ್ ಇದೆಯಲ್ಲ, ಅವರು ಓನರ್ ಕೂಡ ಹೌದು. ಇವ್ರಿಗೂ ಕೂಡ ನೆನಪಿನ ಕಾಣಿಕೆಯಾಗಿ ನೀಡ್ತಾ ಮಕ್ಕಳು ಕರ್ಕೊಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ರು. ನೋಡಿ ಹಂಗೆ ನನ್ನ ಮಗ ಭಕ್ತಿಗೀತೆ ಹೇಳ್ತಾನೆ ಅವಾಗ. ನೋಡಿದ್ರಲ್ವ ಪ್ರೋಗ್ರಾಮ್ ಹೇಗಿತ್ತು ಅಂತ. ವಿಡಿಯೋ ನಿಮಗೆ ಇಷ್ಟು ಗಂಟ ವಿಡಿಯೋ ನೋಡಿದ್ದಕ್ಕೆ, ಅದರಲ್ಲೂ 19-20 ನಿಮಿಷದ ವಿಡಿಯೋ ನೋಡಿದರೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಧ್ಯಾಹ್ನದ ಪ್ರಸಾದಕ್ಕೆ ಮಾಡಿಸಿದ್ರು. ಅದಾದಮೇಲಿಂದ ದೇವರು ಈ ಥರ ಅಲಂಕಾರ ಮಾಡಿದ್ರು. ಉತ್ತರಮ್ಮನ ದೇವರು ಇದು. ನಾನು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರೋದು. ಕೆಲವೊಂದು ಫೋಟೋಶೂಟ್ಗಳನ್ನ ಮಾಡಿಸಿದ್ದೀವಿ ಕ್ಯಾಮ್ರಾಮನ್ ಹತ್ರ, ಅದನ್ನು ಕೂಡ ಮುಂದೆ ಬರುತ್ತೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.